ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಇಷ್ಟು ದಿನದ ಕುತೂಹಲಕ್ಕೆ ತೆರೆ ಬೀಳ್ತಾ ಇದ್ದು ಊರೂರಲ್ಲೂ ಗಿಲ್ಲಿ, ಅಶ್ವಿನಿ ಹಾಗೂ ರಕ್ಷಿತಾ ಅಭಿಮಾನಿಗಳು ಕೇಕೆ ಹಾಕಿದ್ದಾರೆ. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. ನೂರ 13 ದಿನದ ದೊಡ್ಡ ಮನೆಯ ದೊಡ್ಡಾಟ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ಸಹ ಘೋಷಣೆಯಾಗಲಿದೆ. ಹೀಗಾಗಿ ಬಿಗ್ ಬಾಸ್ ವೀಕ್ಷಕರ ಕುತೂಹಲ ಉತ್ತುಂಗಕ್ಕೆ ಹೋಗಿ ನಿಂತಿದೆ. ಅದರಲ್ಲೂ ಬಿಗ್ ಬಾಸ್ ವಿನ್ನರ್ಗೆ 37 ಕೋಟಿ ಓಟ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬಿಗ್ ಬಾಸ್ ವೀಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ವಿನ್ನರ್ ಯಾರು, ರನ್ನರ್ ಯಾರು ಅಂತ 10 ಪ್ರಶ್ನೆ ಹೊಡ್ಕೊಳ್ತಿವೆ. ಒಟ್ಟು 22 ಸ್ಪರ್ಧೆಗಳಲ್ಲಿ ಕೊನೆಗೆ ಉಳ್ಕೊಂಡಿದ್ದು ಕೇವಲ 6 ಮಂದಿ. ಅದರಲ್ಲೂ ಒಬ್ಬೊಬ್ಬರೇ ಹೊರ ಹೋಗ್ತಿದ್ದಾರೆ. ಹೀಗಾಗಿ ತ್ರಿಮೂರ್ತಿಗಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಟಿದ್ದು ಗಿಲ್ಲಿ ಕಪ್ ಎತ್ತಿ ಹಿಡಿತಾರಾ, ಅಶ್ವಿನಿ ಮುಡಿಗೆ ಕಪ್ ಏರತ್ತಾ ಅಥವಾ ರಕ್ಷಿತಾಗೆ ಬಿಗ್ ಬಾಸ್ ಪಟ್ಟ ಒಲಿದು ಬರುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಮಂಡ್ಯ, ಮದ್ದೂರು, ಮೈಸೂರಲ್ಲೂ ಗಿಲ್ಲಿಯದ್ದೇ ಹವಾ. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. ದೊಡ್ಡ ಸಿಂಕರಿಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ. ಪಳಾರ್ ಗಿಲ್ಲಿಯ ಹವಾ ಹೇಳೋದಿಕ್ಕಾಗ್ತಿಲ್ಲ ಬಿಡಿ. ಹೋದಲ್ಲೆಲ್ಲ ಗಿಲ್ಲಿ ಗಿಲ್ಲಿ ಅನ್ನೋ ಕೂಗು ಕೇಳ್ತಿದೆ. ಯಾವ ಸ್ಟಾರ್ ಹೀರೋಗೂ ಕಮ್ಮಿ ಇಲ್ಲದ ಕ್ರೇಜ್ ಗಿಲ್ಲಿಗೆ ಸಿಗ್ತಿದೆ. ಇಡೀ ಕರ್ನಾಟಕದ ಜನತೆ ಗಿಲ್ಲಿಯನ್ನ ಹೊತ್ತು ಮೆರೆಸ್ತಿದ್ದಾರೆ. ಚಾಮರಾಜನಗರದಿಂದ ಕಲಬುರಗಿವರೆಗೂ ಗಿಲ್ಲಿಯದ್ದೇ ದರ್ಬಾರ್ ನಡೀತಿದೆ. ಗಿಲ್ಲಿ ಕಾಮಿಡಿ ನಮ್ಗಿಷ್ಟ, ಗಿಲ್ಲಿಯ ಖದರ್ ನಮ್ಗಿಷ್ಟ ಅಂತ ಗಿಲ್ಲಿಯ ಗುಣಗಾನ ಮಾಡ್ತಿದ್ದಾರೆ. ಬರೀ ಹೊಗಳೋದಷ್ಟೇ ಅಲ್ಲ, ಗಿಲ್ಲಿಯನ್ನೇ ಗೆಲ್ಲಿಸಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಳ್ಳಿ ಪ್ರತಿಭೆಯನ್ನ ಗೆಲ್ಲಿಸಬೇಕು ಅಂತ ಶಿವಮೊಗ್ಗದ ಜನ ಹಾಡಿ ಹೊಗಳಿದ್ದಾರೆ. ಬಿಗ್ ಬಾಸ್ ಸೀಸನ್ 12ನೇ ಸೀಸನ್ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ. ಈ ಸಲ 12ನೇ ಸೀಸನ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯ ಆಟ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅದೇ ತರ ಈ ಸಲ ಅವರೇ ಕಪ್ ಹೊಡೆಯೋದಂತ ಗಿಲ್ಲಿ 100% ಗಿಲ್ಲಿನೇ. ನಾವು ಅವ್ರ ಗಿಲ್ಲಿ ಫ್ಯಾನು, ಹಾಗಾಗಿ ಅವರ ಆಟ ಚೆನ್ನಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಒಳಗಡೆ, ಹಾಗಾಗಿ ಅವರಿಗೆ ಗಿಲ್ಲಿ ಅಂತ ನಾನು ಹೇಳ್ತೇನೆ. ಗಿಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಎದೆ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ. ಮಂಡ್ಯದ ಬಿಳಿದೇಗುಲು ಗ್ರಾಮದ ಲವ ಅನ್ನೋ ಅಭಿಮಾನಿ ಗಿಲ್ಲಿಯ ಫೋಟೋ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಒಂದು ಕೈ ಮೇಲೆ ಗಿಲ್ಲಿ, ಇನ್ನೊಂದು ಕಾವ್ಯ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಗಿಲ್ಲಿ ಕಾವ್ಯ ಅಂದ್ರೆ ಭಾರಿ ಇಷ್ಟ ನಮ್ಗೆ. ನಮ್ ಬಿಳಿದೇಗುಲ ಗ್ರಾಮದ ಯಜಮಾನರುಗಳು ನಾಗಣ್ಣ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಗಿಲ್ಲಿ ಕಾವ್ಯಂಗೆ ಎಲ್ಲರೂ ಓಟ್ ಹಾಕಿಂದ ಹೆಚ್ಚಿನ ಸಂಖ್ಯೆ ಕಾವ್ಯಂಗೂ ಗಿಲ್ಲಿಗೂ ಯಾರಿಗೂ ನಮ್ಗೇನು ಇಷ್ಟ ಇಲ್ಲ. ನಮ್ಮ ಮಂಡ್ಯ ಜಿಲ್ಲೆಯವರು ಎರಡು ಹುಲಿ ಇದ್ದಂಗೆ, ಒಂದು ಹೆಣ್ಣುಲಿ ಒಂದು ಗಂಡು ಹುಲಿ ಇದ್ದಂಗೆ. ಮಂಡ್ಯದಲ್ಲಿ ಗಿಲ್ಲಿ ಅಭಿಮಾನಿಗಳು ಗೆದ್ದು ಬಾ ಗಿಲ್ಲಿ ಅಂತ ಕೇಕೆ ಹಾಕ್ತಿದ್ದಾರೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಗಿಲ್ಲಿ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿ ಗಿಲ್ಲಿಗೆ ಶುಭ ಹಾರೈಸಿದ್ರು. ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಹುಡುಗ ಗಿಲ್ಲಿ, ಕನ್ನಡದ ಪ್ರೇಮಿ ಗಿಲ್ಲಿ. ಗಿಲ್ಲಿ ಹವಾ ಯಾವ ಮಟ್ಟಿಗಿದೆ ನೋಡಿ. ಯಾದಗಿರಿಯಲ್ಲೂ ಗಿಲ್ಲಿ ದರ್ಬಾರ್ ಜೋರಾಗಿದೆ. ನಗರದ ಹಲವೆಡೆ ಗಿಲ್ಲಿಯ ಕಟೌಟ್ ಹಾಕಿಸಿ ಗೆದ್ದು ಬಾ ಗಿಲ್ಲಿ ಅಂತಿದ್ದಾರೆ. ಅಶ್ವಿನಿ ಪರ ಅಭಿಮಾನಿಗಳ ಬ್ಯಾಟಿಂಗ್. ಇನ್ನು ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನಿ ಪರವು ಅಭಿಮಾನಿಗಳು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಅಶ್ವಿನಿ ಗೆಲ್ಲಬೇಕು ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ 12 ಸ್ಪರ್ಧೆ ಜಾಹ್ನವಿ ಕೂಡ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ತನಗೆ ಅನ್ಸಿದ್ದನ್ನ ನೇರವಾಗಿ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಪಟಾಕಿ ರಕ್ಷಿತಾಗೆ ಶುಭ ಹಾರೈಸಿದ ಕುಟುಂಬಸ್ಥರು. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ರಕ್ಷಿತಾಳೆ ಅತ್ಯಂತ ಕಿರಿಯ ಸ್ಪರ್ಧೆ. ಹೀಗಾಗಿ ರಕ್ಷಿತಾ ಕ್ರೇಜ್ ಜೋರಾಗಿತ್ತು. ಅದರಲ್ಲೂ ರಕ್ಷಿತಾ ಹಾಗೂ ಅಶ್ವಿನಿಯ ಜುಗಲ್ಬಂದಿಗೆ ಬಿಗ್ ಬಾಸ್ ವೀಕ್ಷಕರು ಫಿದಾ ಆಗಿದ್ರು. ಇದೇ ಕಾರಣಕ್ಕೆ ಬಿಗ್ ಬಾಸ್ ವಿನ್ನರ್ ಓಟದಲ್ಲಿ ರಕ್ಷಿತಾ ಕೂಡ ಮುಂಚೂಣಿಯಲ್ಲಿ ನಿಂತಿರೋದು. ಮಗಳು ಫಿನಾಲೆಗೆ ಹೋಗಿದ್ದಕ್ಕೆ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ. ಅಮ್ಮ, ಹೇಗಾಗ್ತಿದೆ? ರಕ್ಷಿತಾ ಶೆಟ್ಟಿ ಹೆಸರು ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ಹೇಗಾಗ್ತಿದೆ? ಖುಷಿ ಆಗ್ತದೆ, ಹೇಳಿ. ಖುಷಿ ಆಗ್ತದೆ ಅವರನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕು ಅಂತ ಆಸೆ ನನಗೆ ಅಷ್ಟೇ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಕೂಡ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಗಿಲ್ಲಿ ಪರ ಹನುಮಂತು ಮಾತಾಡಿದ್ರೆ ರಕ್ಷಿತಾರನ್ನ ಚೈತ್ರ ಕುಂದಾಪುರ ಹಾಡಿ ಹೊಗಳಿದ್ದಾರೆ. ಯಾರು ಗೆಲ್ತಾರೆ ಈಗ ಸೋಷಿಯಲ್ ಮೀಡಿಯಾದಾಗ ಅಂಕರ್ ಫುಲ್ ಗಿಲ್ಲಿ ಅಣ್ಣದ ಹವಾ ಐತಿ. ನಾವು ಅಂಕರ್ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡಿ ಗಿಲ್ಲಿ ಅಣ್ಣನಿಗೆ ಗೆಲ್ತಾನ್ರಿ. ಓಟ್ ಅಂಕರ್ ಅವಂಗ ಬಿದ್ದವು. ನೀವೇನು ಎಕ್ಸ್ಟ್ರಾ ಪ್ರಶ್ನೆ ಕೇಳೋದು ಬೇಡ, ಮತ್ತೆ ಯಾರಿಗೆ ಬಿದ್ದವ ಅನ್ಕೊಂಡು ಕೇಳಬೇಡ. ಗಿಲ್ಲಿ ಅಣ್ಣಗೆ ಬಿದ್ದವು ಓಟ, ಗಿಲ್ಲಿ ಅಣ್ಣನ ಗೆಲ್ತಾನೆ. ಅಲ್ಲಿ ಮತ್ತೆ ಅಲ್ಲಿ ಯಾವುದು ಪ್ರಾಸಲ್ಲಿ ಏನು
ಫೆಸಿಲಿಟಿ ಏನಂತ ಆ ಥರ ಏನು ಮಾಡಲ್ಲ. ಫೆಸಿಲಿಟಿ ಏನು ಮಾಡಲ್ಲ. ಯಾರಿಗೆ ಓಟು ಬಿದ್ದಿರ್ತೈತಿ ಅವ್ರ ಪಕ್ಕ ಕಪ್ ಕೊಟ್ಟೆ ಕೊಡ್ತಾರೆ. ಖುಷಿ ಇದೆ, ರಕ್ಷಿತಾ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗರ್ವ ಇದೆ. ಅಂಡ್ ತುಂಬಾ ಕ್ಲೋಸ್ ಆಗಿದ್ದವಳು ನಂಗೆ ಆ ಮನೆಯಲ್ಲಿ. ಬಹುಶಃ ಅವಳು ಗೆದ್ದು ಬಂದ್ರೆ ತುಂಬಾ ಖುಷಿಲಿ ಸಂಭ್ರಮಿಸ್ತೀನಿ ನಾನು. ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಹೇಗಿದ್ದವಳು ಮನೆ ಒಳಗಡೆ ಹೋಗಿ ಹೇಗೆ ಜನರ ಪ್ರೀತಿ ಗೆದ್ಲು ಅನ್ನೋದು ತುಂಬಾ ಮುಖ್ಯ. ಸೊ ಬಹುಶಃ ಆ ಪ್ರೀತಿ ಎದುರುಗಡೆ ಟ್ರೋಫಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಂತ. 113 ದಿನ 22 ಸ್ಪರ್ಧಿಗಳು ದೊಡ್ಡದಾಟಕ್ಕೆ ಇವತ್ತು ಬ್ರೇಕ್ ಬೀಳ್ತಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಕೂಡ ರಿವೀಲ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲಕ್ಕುಂಡಿಯಲ್ಲಿ ನಿಧಿ ಹುಡುಕಾಟ ಶುರುವಾಗಿ 3 ದಿನ ಆಯಿತು. ಒಂದೊಂದು ದಿನವೂ ಒಂದೊಂದು ವಸ್ತು ಸಿಗ್ತಾ ಇದೆ. ಇವತ್ತು ನಿಧಿ ಹುಡುಕಾಟ ಶುರು ಮಾಡ್ತಾ ಇದ್ದಂತೆ ಬೃಹತ್ ನಾಗರಹಾವೊಂದು ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿ ನಿಧಿ ನಿಗೂಢ ಪ್ರತ್ಯಕ್ಷವಾಯಿತು. ನಾಗಸರ್ಪ ನಿಧಿ ಹುಡುಕಾಟದ ಜಾಗದಲ್ಲಿ ನಾಗರ ಸಂಚಾರ. ನಿಧಿ ಸುತ್ತ ನಾಗರಹಾವು ಕಾಯುತ್ತಂತೆ. ಬಂಗಾರದ ಖಜಾನೆಗೆ ಘಟಸರ್ಪವೇ ಕಾವಲಾಗಿ ನಿಂತಿರುತ್ತಂತೆ. ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ಕಥೆ. 10 ಸಿನಿಮಾಗಳಲ್ಲೂ ಇಂಥದ್ದೇ ಕಥೆ ಹೆಣೆದಿದ್ದಾರೆ. ಹೀಗಾಗಿ ಇವತ್ತಿಗೂ ಬಹಳಷ್ಟು ಜನ ನಿಧಿ ಸುತ್ತ ಘಟಸರ್ಪ ಕಾಯುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಇದನ್ನ ಅದೆಷ್ಟು ಜನ ನೋಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇಂಥದ್ದೊಂದು ಸುದ್ದಿ ಮಾತ್ರ ಆಗ್ತಾನೆ ಇರುತ್ತೆ. ಈಗ ಲಕ್ಕುಂಡಿಯಲ್ಲಿ ನಾಗಸರ್ಪವೊಂದು ಪ್ರತ್ಯಕ್ಷವಾಗಿದೆ. ಅದರಲ್ಲೂ ನಿಧಿ ಹುಡುಕಾಡ್ತಾ ಇರೋ ಜಾಗದಲ್ಲೇ ನಾಗರಹಾವು ಸುಳಿದಾಡ್ತಿದೆ. ಇದನ್ನ ನೋಡಿದ ಸ್ಥಳೀಯರು ಇದು ನಿಧಿ ಕಾಯೋ ನಾಗರಹಾವು ಅಂತಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಇಡೀ ರಾಜ್ಯದ ತುಂಬ ನಿಧಿಯದ್ದೇ ಸುದ್ದಿಯಾಗ್ತಿದೆ. ಹೀಗಾಗಿ ಸರ್ಕಾರ ಕೂಡ ನಿಧಿ ಹುಡುಕಾಟಕ್ಕಿಳಿದಿದೆ. ಕೋಟೆ ದೇವಸ್ಥಾನದ ಮುಂದೆ ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. 2ನೇ ದಿನ ಶಿವಲಿಂಗದ ಪಾಣಿಪೀಠ ಸಿಕ್ಕಿತ್ತು. ಇವತ್ತು ಶಿವಲಿಂಗ ಸಿಗೋದ್ರ ಜೊತೆಗೆ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಇದು ರಾಜರ ಕಾಲದ ದೇಗುಲ. ಹೀಗಾಗಿ ಇಲ್ಲಿ ಬಂಗಾರದ ಕೊಪ್ಪರಿಗೆಯೇ ಇದೆ ಅಂತ ಊರಿನವರೆಲ್ಲ ಮಾತನಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಹಿಂದೊಮ್ಮೆ ಬಂಗಾರದ ರಾಶಿ ಸಿಕ್ಕಿತ್ತಂತೆ. ನಿಧಿಯ ಆಸೆಗೆ ಬಿದ್ದವರಿಗೆ ಸರ್ಪವೇ ಅಗೋಚರವಾಗಿ ಕಾಡಿತ್ತಂತೆ. ಹೀಗಾಗಿ ಇಲ್ಲಿನ ಜನ ಈಗಲೂ ನಿಧಿಯ ಸುತ್ತ ಘಟಸರ್ಪ ಕಾಯ್ತಿದೆ ಅಂತ ನಂಬ್ಕೊಂಡಿದ್ದಾರೆ. ಈಗ ಉತ್ಖನನ ಜಾಗದಲ್ಲೂ ನಾಗರಹಾವು ಕಾಣಿಸ್ಕೊಂಡಿದೆ. ಹೀಗಾಗಿ ಇದೇ ನಿಧಿ ಕಾಯೋ ಹಾವು ಅಂತ ಎಲ್ಲ ಮಾತನಾಡ್ತಿದ್ದಾರೆ. ಅಂದ್ರೆ ಸರ್, ನಾವು JCB ಆಪ್ರೇಟ್ ಮಾಡ್ತಾಯಿದ್ರಿ ಸರ್. JCB ಆಪ್ರೇಟರ್ ಮಾಡ್ತಾ ಇದ್ದ ಟೈಮ್ನಲ್ಲಿ ಸ್ವಲ್ಪ ಸೊಂಡೆ ಹಾಕಿ ಇದನ್ನು ಮಾಡಿದ್ರು ಸರ್. ಅಲ್ಲಿ ಸ್ವಲ್ಪ ಮಣ್ಣು ಸಡ್ಲ ಮಾಡಿರ್ತದೆ. ಮಾಡೋ ಟೈಮ್ ಒಳಗೆ ಸಡನ್ಲಿ ಬಂತು ಸರ್. ಅದು ಸಡನ್ಲಿ ಭಾಳ ಫಾಸ್ಟಾಗಿ ಹೋಯ್ತು ಸರ್. ಅದು ಸರ್ ಮಿರಿ ಮಿನಿಸ್ತಾ ಇತ್ತು. ನಾಗರಾವ್ ಸರ್ ಅದು. ಹಾಂ, ಕಾಳಿಂಗಿ ಸರ್ಪ ಟೈಪ್ ಆ ಟೈಪ್ ಇತ್ತು ಸರ್. ಅಲ್ಲಿ ಆ ಸೈಡ್ ಹೋದ್ ಸರ್. ಅದು ಮೂಲಿ ಒಳಗೆ ಹೋಗಿಂದ ಸರ ನಾವು ಕಂಡಿದ್ದು ಒಂದು ಚೋಟ್ ಮಾರ್ಗೇಣು ಅಷ್ಟು ಕಂಡದ್ದು ಸರ್. ನಮ್ಮ ಲಕ್ಕುಂಡಿಯಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಬೆಳಗ್ಗೆ ಉತ್ಖನನ ಶುರುವಾಗ್ತಿದ್ದಂತೆ ಬೃಹದಾಕಾರ ನಾಗರಹಾವು ಕಣ್ಣಿಗೆ ಬಿದ್ದಿದೆ. ಇದನ್ನ ನೋಡ್ತಿದ್ದಂತೆ ಕಾರ್ಮಿಕರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಇದು ವೀರಭದ್ರೇಶ್ವರ ದೇವರ ಹಾವು. ಇದೇ ಹಾವು ನಿಧಿಯನ್ನ ಕಾಯ್ತಿದೆ. ಕೆಲವು ವರ್ಷದ ಹಿಂದೆ ಇದೇ ಹಾವು ವೀರಭದ್ರೇಶ್ವರ ದೇವಸ್ಥಾನದ ಈಶ್ವರಲಿಂಗವನ್ನ ಸುತ್ತಕೊಂಡಿತ್ತು. ಅಂದಿನಿಂದ ಈ ದೇವಸ್ಥಾನದಲ್ಲಿ ಯಾರೂ ಮಲಗ್ತಿಲ್ವಂತೆ. ಅಷ್ಟೇ ಅಲ್ಲ, ಈ ಹಾವು ಯಾರಿಗೂ ಯಾವುದೇ ತೊಂದರೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನಾವು ನೋಡೋಕಲ್ಲಿ ಅಂದ್ರೆ ನಮ್ಮ ಇರ್ಬೇದೇವ್ರ ತಲೆ ಮ್ಯಾಗ ವಜ್ರದ ಹಳ್ಳಿಟ್ಟದ್ದು ನೋಡೀವಿ. ಆನಂತರ ಅದ್ರ ಬೆಳಕಿಗೆ ನಾವು ಹೆದರೀವಿ. ಆನಂತರ ಆ ಗುಡಿ ಮಲಗದ ಬಿಟ್ಟಿವಿ. ಇವತ್ತಿಗೆ ನಾವು ಏನೇ ಇದ್ದರೂ ಸೇವೆ ಮಾಡೋದು, ಹೊರಗೆ ಬಂದುಬಿಡೋದು, ಆ ಥರ ನಾವು ನಡೆಸೀವಿ ಇಲ್ಲಿವರೆಗೂ. ಆದರೆ ಈವರೆಗೂ ನಮ್ಗೆ ಹಳ್ಳಿ ಮುಖಕ್ಕೆ ಬಂದಿದ್ದಿಲ್ಲ ಅದು. ಈಗ ನಿಮಗೆ ಉತ್ಕಲ ಚಲುವಾಗಿಂದನೇ ಭೇಟಿ ಕೊಟ್ಟೈತಿ ಅಂದ್ರೆ ಇದು ಏನು ಕಾದೈತೋ ಏನೋ. 3ನೇ ದಿನದ ಉತ್ಖನನ, ಶಿವಲಿಂಗ ಪತ್ತೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ 3ನೇ ದಿನದ ಉತ್ಖನನದ ವೇಳೆ ಪ್ರಾಚೀನ ಕಾಲದ ಶಿವಲಿಂಗ ಪತ್ತೆಯಾಗಿದೆ. ಚಿಕ್ಕದಾಗಿರುವ ಶಿವಲಿಂಗ ಸಿಕ್ಕಿದ್ದು ಇದು ಯಾವ ಕಾಲದ್ದು ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಶೋಧಕ್ಕಿಳಿದಿದ್ದಾರೆ. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಮತ್ತು ಈ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳ ಸಂರಕ್ಷಣೆ ಕೂಡ ಕಳೆದ 2.5-3 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ. ಈಗ ಕಳೆದ 3 ದಿನದಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ, ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಟ್ನಲ್ಲಿ ಲಕ್ಕುಂಡಿಯ ನಿಧಿ ರಹಸ್ಯ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇರೋದು ಸುಳ್ಳಲ್ಲ.
ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್, ಹೀಗಾಗಿ ಮ್ಯಾಟ್ರಿಮೋನಿಯಲ್ಲಿ ಹುಡುಗನ ಹುಡುಕ್ತಾ ಇದ್ಲು. ಈಕೆ ಹಿಂದೆ ಬಿದ್ದ ಕಿಲಾಡಿಯೊಬ್ಬ ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಕೊಟ್ಟು ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ. ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಮ್ಯಾಟ್ರಿಮೋನಿ ಕಿಲಾಡಿ ದೋಚಿದ ಕೋಟಿ ಕೋಟಿ. ಮದುವೆ ಆಗ್ತೀನಿ ಎಂದ 1.53 ಕೋಟಿ ಬಾಚಿಕೊಂಡ. ಇದು ಮೊದಲೇ ಹೇಳಿ ಕೇಳಿ ಪಾಪಿಗಳ ಕಾಲ. ಇಲ್ಲಿ ಪುಣ್ಯಾತ್ಮರಿಗಿಂತ ಪಾಪಾತ್ಮರೇ ಜಾಸ್ತಿ. ಬೆರಳು ತೋರಿಸಿದ್ರೆ ಅಂಗೈಯನ್ನೇ ನುಂಗೋರಿದ್ದಾರೆ. ಬರೀ ಬಾಯಿ ಮಾತಲ್ಲದೆ ಮನೆ ಕಟ್ಟಿ ಗಾಳಿಗೋಪುರ ಮಾಡೇ ಬಿಡ್ತಾರೆ. ಅಂಥದ್ರಲ್ಲಿ ಕಾಸಿರೋ ಕುಳ ಸಿಕ್ರೆ ಬಿಡ್ತಾರಾ ಹೇಳಿ? ಇವನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಮದುವೆ ಆಗ್ತೀನಿ ಅಂತ ಕಂತೆ ಕಂತೆ ಹಣ ಬಾಚ್ಕೊಂಡು ಹೋಗಿದ್ದಾನೆ. ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಸಿ ಅಮಾಯಕಳ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾನೆ. ಇವನೇ ನೋಡಿ ಮಾತಲ್ದಿ ಮನೆ ಕಟ್ಟೋ ಮಹಾಶೂರ. ಮದುವೆಯಾಗಿ ಸಂಸಾರ ಆಗಿದ್ರು. ಕಂಡೋರ ಹೆಣ್ಣು ಮಕ್ಕಳ ಬದುಕಲ್ದಿ ಕಳ್ಳಾಟ ಆಡ್ತಿದ್ದ ಕಿರಾತಕಾಗೀತ. ಈ ಹೆಣ್ಣು ಮಗಳಿಗೆ ಮದುವೆ ಮಾಡೋದಕ್ಕೆ ಮನೆಯಲ್ಲಿ ಹುಡುಗನನ್ನ ಹುಡುಕ್ತಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಕೈ ತುಂಬಾ ಸಂಬಳ ಬರ್ತಿತ್ತು. ಮನೆಯಲ್ಲೂ ತಕ್ಕ ಮಟ್ಟಿಗೆ ತಾವು ಅನುಕೂಲಸ್ಥರಾಗಿದ್ರು. ಹೀಗಾಗಿ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ವರನ ಹುಡುಕಾಟ ಶುರು ಮಾಡಿದ್ದಾರೆ. ಈ ವೇಳೆ ಈ ಹೆಣ್ಣು ಮಗಳ ಪ್ರೊಫೈಲ್ ನೋಡಿದವ ಅಲ್ಲೇ ಲೈಕ್ ಮಾಡಿದ್ದ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಬಣ್ಣ ಬಣ್ಣದ ಕಥೆ ಕಟ್ಟೋದಕ್ಕೆ ಶುರು ಮಾಡಿದ್ದ. ಈತನ ನವರಂಗಿ ಮಾತು ನಂಬ್ಕೊಂಡ ಹೆಣ್ಣು ಮಗಳು ಕಣ್ಣೀರಲ್ದೆ ಕೈ ತೊಳೆಯುವಂತೆ ಮಾಡಿದ್ದಾನೆ. ಈತನ ಹೆಸರು ವಿಜಯ್ ರಾಜ್ ಗೌಡ ಅಂತ. ಬೆಂಗಳೂರಿನ ಕೆಂಗೇರಿ ಮೂಲದ ನಿವಾಸಿ. ತಾನೊಬ್ಬ ಕೋಟ್ಯಾಧಿಪತಿ. 715 ಕೋಟಿ ಆಸ್ತಿ ಇದೆ ಅಂತ ಹೇಳಿಕೊಂಡಿದ್ದ. ಆದ್ರೆ ಆಸ್ತಿ ವಿಷಯವಾಗಿ ಇಡಿಯಲ್ಲಿ ಕೇಸ್ ಆಗಿದೆ. ಹೀಗಾಗಿ ನನ್ನ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ದಿನಕ್ಕೊಂದರಂತೆ ಕಥೆ ಕಟ್ಟುವುದಕ್ಕೆ ಶುರು ಮಾಡಿದ್ದಾನೆ. ಯಾವಾಗ ಈ ಹೆಣ್ಣು ಮಗಳು ತನ್ನನ್ನ ಕಂಪ್ಲೀಟ್ ಆಗಿ ನಂಬಿದ್ದಾಳೆ ಅನ್ನೋದು ಗೊತ್ತಾಯ್ತು, ಅಸಲಿ ಆಟ ಶುರು ಮಾಡಿದ್ದಾನೆ. ಮೊದಲಿಗೆ 15,000 ಹಣ ತಗೊಂಡಿದ್ದವ ನಂತರ ಬಿಸ್ನೆಸ್ ಮಾಡೋಣ ಅಂತ ಇದೇ ಹೆಣ್ಣು ಮಗಳ ಹೆಸರಲ್ಲಿ ಲೋನ್ ಮಾಡಿಸಿದ್ದಾನೆ. ಬಳಿಕ ಯುವತಿ ಸ್ನೇಹಿತರು ಹಾಗೂ ಸಂಬಂಧಿಗಳ ಕೈಯಲ್ಲೂ ಲಕ್ಷ ಲಕ್ಷ ಹಣ ಸಾಲ ಮಾಡಿದ್ದ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್. ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಂಡತಿಯನ್ನೇ ಎಂದಿದ್ದ ಅಕ್ಕ, ಹಾಕಿದ್ದ ಪಂಗನಾಮ. ಲಕ್ಷ ಲಕ್ಷ ಕಾಸು ಕೈ ಸೇರ್ತಿದ್ದಂತೆ ಮದುವೆಯ ಮಾತುಕತೆ ಶುರು ಮಾಡಿದ್ದ. ಯುವತಿಯನ್ನ ಕೆಂಗೇರಿಗೆ ಕರೆಸ್ಕೊಂಡು ತನ್ನ ಕುಟುಂಬಸ್ಥರನ್ನ ಪರಿಚಯ ಮಾಡಿಕೊಟ್ಟಿದ್ದ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಕೊಟ್ಟಿದ್ದ. ಇದೇ ನಂಬಿಕೆಯಲ್ಲಿದ್ದವರ ಕೈಯಿಂದ ಬರೋಬ್ಬರಿ 1.72 ಕೋಟಿ ಹಣ ಪಡೆದಿದ್ದಂತೆ. ದಿನಗಳು ಕಳೀತಿದ್ದಂತೆ ವಿಜಯ್ ರಾಜ್ನ ಕಳ್ಳಾಟ ಬಯಲಾಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಪ್ರಶ್ನೆ ಮಾಡ್ತಿದ್ದಂತೆ ಒಮ್ಮೆ 22 ಲಕ್ಷ ಹಣ ಕೊಟ್ಟಿದ್ದ. ಆದ್ರೆ ಉಳಿದ 1.53 ಕೋಟಿ ಹಣ ಕೇಳಿದ್ರೆ ಆವಾಜ್ ಹಾಕೋದಕ್ಕೆ ಶುರು ಮಾಡಿದ್ನಂತೆ. ಕೊನೆಗೆ ದಿಕ್ಕು ಕಾಣದಂತಾದಾಗ ಈತನ ಮನೆಗೆ ಹೋಗ್ತಿದ್ದಂತೆ ಎಲ್ಲ ವಿಷಯ ಪಟಾಬಯಲಾಗಿದೆ. ಮದುವೆಯಾಗಿ ಮಗು ಇರೋದು ಗೊತ್ತಾಗಿದೆ. ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 crore ವಾಪಸ್ ಕೊಡು. ಅವನ ಮೇಲೆ ಒಂದು ಕೇಸ್ ಆದಾಗ ನನಗೆ ಗೊತ್ತಾಗುತ್ತೆ ಅವ್ನು ಫ್ರಾಡ್ ಅಂತ. ಸೊ ಆವಾಗ ನನಗೆ ಅವನಿಗೆ ಮದುವೆ ಆಗಿದೆ, ಮದುವೆ ಆಗಿ ಮಗು ಇದೆ ಅನ್ನೋ ಡೀಟೇಲ್ಸು ಗೊತ್ತಾಗುತ್ತೆ. 1.5 ಕೋಟಿ ಹಣ ಕಳೆದುಕೊಂಡಿರೋ ಹೆಣ್ಣು ಮಗಳು ವೈಟ್ ಫೀಲ್ಡ್ ಠಾಣೆಗೆ ದೂರು ನೀಡಿದ್ದಾಳೆ. ಆದ್ರೆ ಆರೋಪಿ ಕೆಂಗೇರಿಯವನಾಗಿರೋದ್ರಿಂದ ಕೆಂಗೇರಿ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ. ಒಟ್ನಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದವ ಹೆಣ್ಣು ಮಗಳ ಬದುಕನ್ನೇ ನರಕ ಮಾಡಿದ್ದಾನೆ. ಹೀಗಾಗಿ ಕಂಡವರನ್ನ ನಂಬೋದಕ್ಕೂ ಮೊದಲು ಸ್ವಲ್ಪ ಎಚ್ಚರವಾಗಿರಬೇಕು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.